ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಬ್ಯೂಟಿ ಆ್ಯಂಡ್ ಫ್ಯಾಷನ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಮನೆಯಲ್ಲೇ ಇರುವಂಥ ಕೆಲವೊಂದು ಐಟಮ್ಸ್ನ ಯೂಸ್ ಮಾಡಿಕೊಂಡು ನಮ್ಮ ಒಂದು ಹೇರ್ ಕೇರ್ನ ಹೇಗೆ ಮಾಡೋದು ಅಂತ ಸುಲಭವಾಗಿರುವಂಥ ಒಂದು ಮಾಹಿತಿನ ನೀಡ್ತಾ ಇದ್ದೀನಿ. ಎಷ್ಟೋ ಜನಕ್ಕೆ ಕೂದಲು ಉದುರ್ತಾ ಇರುತ್ತೆ, ಇಲ್ಲ ಇರೋ ಕೂದಲನ್ನ ತುಂಬ ಚೆನ್ನಾಗಿ ನಾವು ಕಾಪಾಡ್ಕೋಬೇಕು ಅಂತ ಸಹ ಇರುತ್ತೆ. ಅಂಥವ್ರಿಗೆ ಈ ಒಂದು ವಿಡಿಯೋದಲ್ಲಿ ಕೆಲವೊಂದು ನಾನು ಹೇರ್ ಕೇರ್ ಟಿಪ್ಸ್ನ ಮತ್ತು ಹೇಗೆ ಒಂದು ಆಯಿಲ್ನ ನಾವು ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಂಡು ಹೇಗೆ ನಮ್ಮ ಹೇರ್ ಕೇರ್ನ ಮಾಡ್ಕೊಳ್ಳೋದು ಅಂತ ತಿಳಿಸ್ತಾ ಇದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಮತ್ತು ಇವತ್ತಿನ ಹೇಗೆ ನಾವು ಹೇರ್ ಕೇರ್ ಮಾಡೋದು ಅಂತ ನಾನು ಇವಾಗ ತಿಳಿಸ್ಕೊಡ್ತೀನಿ. ಹೇಗೆ ಈ ಒಂದು ಕೂದಲಿಗೆ ಹೆಚ್ಚು ಉಪಯೋಗಕಾರಿಯಾಗುವಂಥ ಒಂದು ಆಯಿಲ್ನ ಹೇಗೆ ಪ್ರಿಪೇರ್ ಮಾಡೋದು ಅಂದರೆ, ಎಲ್ಲರ ಮನೇಲೂ ಸಾಮಾನ್ಯವಾಗಿ ಕರ್ಬೇವಿನ ಸೊಪ್ಪಂತೂ ಇದ್ದೇ ಇರುತ್ತೆ. ನೀವು ಈ ಕರ್ಬೇವಿನ ಸೊಪ್ಪನ್ನ ಸ್ವಲ್ಪ ನೀಟಾಗಿ ಕ್ಲೀನ್ ಮಾಡಿ ತೊಳೆದಿಟ್ಕೊಳ್ಳಿ ಒಂದು ಕಡೆ. ನೆಕ್ಸ್ಟು ಇದಕ್ಕೆ ಕರ್ಬೇವಿನ ಸೊಪ್ಪಿನ ಜೊತೆಗೆ ನಿಮ್ಮ ಮನೇಲಿ ಇರೋವಂಥ ಒಂದು ಎಣ್ಣೆ ಅಂದರೆ ಕೊಬ್ಬರಿ ಎಣ್ಣೆ ಆಗಿರ್ಬೋದು, ಇಲ್ಲ ಬಾದಾಮಿ ಆಯಿಲ್ ಆಗಿರ್ಬೋದು, ಇಲ್ಲಾಂದರೆ ಆಲಿವ್ ಆಯಿಲ್, ಮೂರನ್ನು ಉಪಯೋಗಿಸಿದ್ರೂ ಸಹ ಒಳ್ಳೆಯದು. ಇಲ್ಲ ನಿಮ್ಮ ಮನೇಲಿ ಯಾವ ಎಣ್ಣೆ ಇರುತ್ತೋ ಅದನ್ನೇ ಸಹ ನೀವು ಯೂಸ್ ಮಾಡ್ಕೋಬೋದು. ಫಸ್ಟು ಕರಿಬೇವಿನ ಸೊಪ್ಪು ಏನಿದೆ ಅದನ್ನೆಲ್ಲ ನೀಟಾಗಿ ತೊಳೆದು ಕ್ಲೀನ್ ಮಾಡಿ ಎತ್ತಿಟ್ಕೊಳ್ಳಿ. ನಂತರ ಅದು ಸ್ವಲ್ಪ ಡ್ರೈ ಆಗಿದ್ಮೇಲೆ ಕರ್ಬೇವಿನ ಸೊಪ್ಪನ್ನೆಲ್ಲ ಒಂದು ಕಡೆ ಇಟ್ಕೊಳ್ಳಿ. ನೀವು ಅಂದರೆ ಇಟ್ಕೊಂಡಿದ್ದಂಥ ಒಂದು ಕೊಕೊನೆಟ್ ಆಯಿಲ್ ಆಗಿರ್ಬೋದು, ಇಲ್ಲ ಬಾದಾಮ್ ಆಯಿಲ್ ಆಗಿರ್ಬೋದು, ಆಲಿವ್ ಆಯಿಲ್, ಮೂರು ಇದ್ದರೆ ಇನ್ನೂ ಒಳ್ಳೆಯದು. ಈ ಮೂರು ಆಯಿಲ್ನ ನೀವು ಮಿಕ್ಸ್ ಮಾಡಿಕೊಂಡು ಕರ್ಬೇವಿನ ಸೊಪ್ಪನ್ನು ಸಹ ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಂತರ ನೀವು ಇನ್ನೊಂದನ್ನು ಯೂಸ್ ಮಾಡ್ಬೋದು. ಅದೇನು ಅಂದರೆ ಈರುಳ್ಳಿ ಎಷ್ಟು ಒಳ್ಳೆಯದು ಅಂದರೆ ನಮ್ಮ ಒಂದು ಹೇರ್ಗೆ ತುಂಬಾ ಒಳ್ಳೆಯದು. ಅಂದರೆ ಇವಾಗ ನಿಮ್ಮ ಕೂದಲೇನಾದರೂ ಉದುರೋಗಿ ಆ ಜಾಗದಲ್ಲಿ ಹೊಸ ಕೂದಲು ಬರಬೇಕು ಅನ್ನೋದಕ್ಕೆ ಸಹ ಈರುಳ್ಳಿ ಒಂದು ತುಂಬಾ ಅತ್ಯವಶ್ಯಕವಾಗಿರುತ್ತೆ. ಈರುಳ್ಳಿಯಿಂದ ನಿಮಗೆ ಉದುರೋಗಿರೋ ಕೂದಲು ಬರುತ್ತೆ ಮತ್ತು ಹೊಸ ಕೂದಲು ಹುಟ್ಟೋದಕ್ಕೂ ಸಹ ಇದು ಹೆಲ್ಪ್ಫುಲ್ ಆಗುತ್ತೆ. ಡ್ಯಾಂಡ್ರಫ್ ಸಹ ಬರೋದಿಲ್ಲ, ಯಾಕಂದರೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಜಾಸ್ತಿ ಇರೋದ್ರಿಂದ ನಿಮಗೆ ಡ್ಯಾಂಡ್ರಫ್ ಕಂಟ್ರೋಲ್ಗೂ ಸಹ ಈರುಳ್ಳಿ ಅತ್ಯವಶ್ಯಕವಾಗುತ್ತೆ. ನೀವು ಈರುಳ್ಳಿನ ಸ್ವಲ್ಪ ಚೆನ್ನಾಗಿ ತುರಿದಿಟ್ಕೊಂಡು ಈ ಒಂದು ಕರಿಬೇವಿನ ಸೊಪ್ಪು ಮತ್ತು ಆಯಿಲು ಮತ್ತು ಈರುಳ್ಳಿನ ಎಲ್ಲ ಮಿಕ್ಸ್ ಮಾಡಿ ಒಂದು ಕಡಿಮೆ ಸಿಮ್ಮಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ನೀವು ಈ ರೀತಿಯಾಗಿ ಚೆನ್ನಾಗಿ ಕುದಿಸ್ಕೊಂಡ್ಮೇಲೆ ಒಂದು 10ರಿಂದ 15 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ನಂತರ ಆಯಿಲ್ನ ನೀವು ಎಲ್ಲನೂ ಸೋಸ್ಕೊಂಡು ಒಂದು ಕಡೆ ಹೇರ್ ಟೈಟ್ನರ್ ಬಾಕ್ಸ್ಗೆ ಹಾಕಿ ಮುಚ್ಚಿಟ್ಕೊಂಡು ನೀವು ಈ ಒಂದು ಹೇರ್ನ 1 ತಿಂಗಳಿಗೊಂದ್ಸಲ ನೀವು ಪ್ರಿಪೇರ್ ಮಾಡ್ಕೋಬೋದು. ಒಂದು 3 ಡೇಸ್ ಒಂದ್ಸಲ ನೀವು ತಲೆಗೆ ಸ್ನಾನ ಮಾಡೋದಕ್ಕೂ ಮುಂಚೆನೇ 1 ಅವರ್ ಚೆನ್ನಾಗಿ ಅಪ್ಲೈ ಮಾಡಿ ಹೇರ್ ಎಲ್ಲ ಚೆನ್ನಾಗಿ ಮಸಾಜ್ ಮಾಡಿ, ತಲೆಗೆಲ್ಲ ಮಸಾಜ್ ಮಾಡಿ, ಹೇರ್ಗೂ ಸಹ ಅಪ್ಲೈ ಮಾಡಿ ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ ನಿಮ್ಮ ಒಂದು ನೆತ್ತಿ ಆಗಿರ್ಬೋದು, ಕೂದಲಾಗಿರ್ಬೋದು ಎಲ್ಲ ಈ ಎಣ್ಣೆಯಲ್ಲಿರೋವಂಥ ಎಲ್ಲ ಅಂಶಗಳನ್ನ ಹೀರ್ಕೊಳ್ಳುತ್ತೆ. ಸೊ ಇದರಿಂದ ನೀವು ಇದು ಕ್ರಮೇಣ ಮಾಡ್ತಾ ಬರೋದ್ರಿಂದ ನಿಮ್ಮ ಹೇರ್ ಫಾಲು ಸಹ ಕಂಟ್ರೋಲ್ ಆಗುತ್ತೆ ಮತ್ತು ಹೊಸ ಹೇರ್ಸ್ ಕೂಡ ನಿಮಗೆ ಬರೋದಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ ಈ ಆಯಿಲು. ನಿಮಗೆ ಈ ಒಂದು ದುಬಾರಿಯಾಗಿರುವಂಥ ನೀವು ಆಯಿಲು ತೊಗೊಳಕ್ಕಾಗದೇ ಇರೋ ಸಮಯದಲ್ಲಿ ಮನೇಲೇ ಇರುವಂಥ ಒಂದು ಏನೇನು ಐಟಮ್ಸ್ ಇದೆ ಅದನ್ನು ಯೂಸ್ ಮಾಡಿಕೊಂಡು ಈ ರೀತಿ ಒಂದು ಆಯಿಲ್ನ ಪ್ರಿಪೇರ್ ಮಾಡಿ ನಿಮ್ಮ ಕೂದಲ ಚೆನ್ನಾಗಿ ಬೆಳೆಸ್ಕೋಬೋದು. ಇದಕ್ಕೆ ಯಾವುದೇ ರೀತಿ ಹೆಚ್ಚಿನ ಖರ್ಚಾಗೋದಿಲ್ಲ. ಈ ಆಯಿಲ್ ಪ್ರಿಪೇರ್ ಮಾಡೋದಕ್ಕೆ ಮನೇಲಿ ಇರೋಂಥ ಐಟಮ್ಸ್ನ ಯೂಸ್ ಮಾಡ್ಕೊಳ್ಳೋದ್ರಿಂದ ಕೂದಲು ಸಹ ಚೆನ್ನಾಗಿ ಬೆಳೆಯುತ್ತೆ. ನಿಮಗೇನಾದ್ರು ಈ ಮಾಹಿತಿ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.